ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಒಂದು ಸಾಂಬಾರು ಜೊತೆ ಬಂದಿದ್ದೀನಿ. ಸೊಪ್ಪು ಸಾಂಬಾರು. ಫಸ್ಟು ನಾನು ರುಬ್ಬೋದಕ್ಕೆ ಇದು ಹಸಿ ತೆಂಗಿನಕಾಯ್ದು ರೀ, ಒಂದು 4 ಸ್ಪೂನ್ ತೊಗೊಂಡಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಇಷ್ಟು. ಮತ್ತು ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಂಡಿದ್ದೀನಿ. ಅದು ಗ್ಯಾಸ್ ಮೇಲೆ ಹಾಕಿ ಸುಡಬೇಕು, ಇಲ್ಲ ಒಲೆ ಇದ್ದರೆ ಓಕೆ, ನೀವು ಅದರಲ್ಲಾದರೂ ನೀವು ಅದನ್ನು ಸುಡ್ಬೋದು. ಫ್ರೈ ಮಾಡಬೇಡಿ, ಎಣ್ಣೆ ಹಾಕಿ ಇದನ್ನು ಹಾಕಿ ಸುಡಬೇಕು. ಇದ್ರದ್ದು ಫ್ಲೇವರೇ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದಾಗ. ಹುಣಸೆ ಹಣ್ಣು ನಾನು ಸೊಪ್ಪು ಬೇಯಿಸಿದ್ದು ಕಟ್ಟಿರುತ್ತಲ್ಲ ಅದರಲ್ಲಿ ನಾನು ಹಾಕಿದ್ದೀನಿ. ಮತ್ತು ನಾನು ಮಿಕ್ಸ್ ಸೊಪ್ಪು ಮತ್ತು ಮೊಳಕೆ ಕಾಳು ಹುರುಳಿಕಾಳ್ದು ಇದನ್ನು ಸಾಂಬಾರು ಮಾಡ್ತಾ ಇರೋದು. ನಾನು ಬೇಯಿಸಿ ರಸ ಎಲ್ಲ 2 ವಿಷಲ್ ಹಾಕಿಸಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ತಣ್ಣಗಾಗೋದಕ್ಕೆ. ನೆಕ್ಸ್ಟ್ ನೋಡಿ, ರುಬ್ಬೋದಕ್ಕೆ ಅದು ಸುಟ್ಟು ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸುಟ್ಟು ಮಾಡಿ ನೀವು. ಹಸಿ ತೆಂಗಿನಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ, ಟೊಮೊಟೊ ಇಷ್ಟನ್ನು ಹಾಕಿ ಸೊಪ್ಪು ಮತ್ತು ಕಾಳು ಬೇಯಿಸಿರೋದು ಕಟ್ಟಿರುತ್ತಲ್ಲ ಆ ಕಟ್ಟನ್ನೇ ಹಾಕಿ ರುಬ್ಬಕ್ಕೆ ನೋಡಿ. ಅದನ್ನೇ 1-2 ಸ್ಪೂನ್ ಹಾಕಿದ್ದೀನಿ. ಅದನ್ನು ನುಣ್ಣಗೆ ರುಬ್ಬಿ, ಎಷ್ಟು ಸಾಧ್ಯನೋ ಅಷ್ಟು ನೀವು ನುಣ್ಣಗೆ ರುಬ್ಬಿಟ್ಟು ಇಷ್ಟು ಈ ಹದ ಸಾಕು ನೋಡಿ. ಇಷ್ಟು ನುಣ್ಣಗಾದರೆ ಸಾಕು. ನೆಕ್ಸ್ಟ್ ನಾನು ಇದಕ್ಕೆ 2 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತೀನಿ. ನೀವು ಬೇಕಾದರೆ ಸೊಪ್ಪು ಮತ್ತು ಕಾಳು ಬೇಯಿಸಬೇಕಾದ್ರೆ ಮೊಳಕೆ ಕಾಳನ್ನ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ತೀನಿ ಅಂದರೆ ನೀವು ಮಾಡ್ಬೋದು. ಬಟ್ ಇವಾಗ ಅಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಇದು ಆಪ್ಷನಲ್, ಸಾಂಬಾರು ಪುಡಿ ಇರುತ್ತಲ್ಲ ಅದು ಆಪ್ಷನಲ್. ಅದನ್ನು ಹಾಕಿ 1-2 ಸಲ ನುಣ್ಣಗೆ ರುಬ್ಬಿ. ನೆಕ್ಸ್ಟು ನಾನು ನೋಡಿ ಒಂದು ಪಾತ್ರೆ ಅದನ್ನು ಸಾಂಬಾರು ಮಾಡೋದಕ್ಕೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ನೆಕ್ಸ್ಟು ಸುಟ್ಟಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇತ್ತಲ್ಲ ಅದನ್ನೇ ಒಗ್ಗರಣೆಗೆ ಹಾಕಬೇಕು. ಸ್ವಲ್ಪ ಜಾಸ್ತಿ ಸುಟ್ಕೊಳ್ಳಿ. ಫ್ಲೇವರ್ ಅಂತೂ ಸಾಂಬಾರು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನೀವು ಮಿಸ್ ಮಾಡಬೇಡಿ, ಇದೊಂದು ಸಲ ಮಾಡಿ ನೋಡಿ. ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಆಗಲಿ ಇದು ಎಣ್ಣೆಲಿ. ಅದನ್ನು ಬೇಕಾದ್ರೆ ಗೆಜ್ಜು ಹಾಕ್ಬೋದು ನೀವು, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹೆಚ್ಚು ಹಾಕೋದಕ್ಕಿಂತ ಗೆಜ್ಜು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಗೆಜ್ಜಿದ್ದೀನಿ, ಈರುಳ್ಳಿ ಹೆಚ್ಚು ಹಾಕಿದ್ದೀನಿ. ಮತ್ತು ರುಬ್ಬಿಟ್ಕೊಂಡಿದ್ನಲ್ಲ ಖಾರ, ಆ ಮಸಾಲೆನ ಇವಾಗ ಹಾಕಿ ಒಗ್ಗರಣೆ ಇದೆಯಲ್ಲ ಅದರಲ್ಲಿ ಫ್ರೈ ಮಾಡಬೇಕು 1-2 ನಿಮಿಷ. ನೆಕ್ಸ್ಟು ನಾನು ಹುಣಸೆ ಹಣ್ಣು ಇಟ್ಟಿದ್ನಲ್ಲ ಆ ರಸನ ರುಬ್ಬಿದ್ನಲ್ಲ ಆ ಜಾರಿಗೆ ಹಾಕಿ ಸ್ವಲ್ಪ ನೋಡಿ ಅದರೊಳಗಡೆ ಬೇಯ್ತಿರೋಂಥ ಒಗ್ಗರಣೆಯಲ್ಲಿ ಬೇಯ್ತಿರೋಂಥ ಖಾರಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇಯಲಿ. ಅಷ್ಟರೊಳಗಡೆ ನಾವು ಸೊಪ್ಪು ಮತ್ತು ಕಾಳು ಇಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಕಟ್ಟಿರುತ್ತಲ್ಲ ರಸ, ಅದನ್ನು ಹಾಕಿದ್ದು ನುಣ್ಣಗೆ ಪೇಸ್ಟ್ ಮಾಡಿ. ನೆಕ್ಸ್ಟು ಇದು ಖಾರ ಬೇಯ್ತಿರೋದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಇದನ್ನು ಹಾಕಿ ಮಿಕ್ಸ್ ಮಾಡಿ. ಇದು 1-2 ನಿಮಿಷ ಸ್ವಲ್ಪ ಬೇಯಲಿ. ಇದು ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ಹಾಕಿ ಅದೇ ಜಾರಿಗೆ ಸ್ವಲ್ಪ ಇದು ಮಾಡಿ ಇದಕ್ಕೆ ಹಾಕಿದರೆ ನೋಡಿ, ಹಾಕ್ಬಿಟ್ಟು ಒಂದು ಕುದಿ ಬರಲಿ, ಮಿಕ್ಸ್ ಮಾಡಿ ನೀಟಾಗಿ. ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟ್ ಇಟ್ಟು ಒಂದು ಕುದಿ ಬರೋದಕ್ಕೆ ಬಿಟ್ಬಿಡಿ. ಅದು ಬಂದಮೇಲೆ ಕಟ್ಟಿನ ರಸ ಇರುತ್ತಲ್ಲ ಅದನ್ನು ಎಷ್ಟು ಬೇಕು ನಿಮಗೆ ಸಾಂಬಾರು ಅಷ್ಟನ್ನು ಕೂಡಿಸ್ಕೊಳ್ಳಿ, ಅದನ್ನು ಹೊಂದಿಸ್ಕೊಳ್ಳಿ ಸಾಂಬಾರನ್ನ. ನಾನೇನು ಮಾಡ್ತೀನಿ, ಕಟ್ಟಿನ ರಸ ಜಾಸ್ತಿ ಆದರೆ ಅದನ್ನೇ ತೆಗೆದು ನಾನು ಮುದ್ದೆಗೆ ಹಾಕ್ತೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಸಾಕು, ಇಷ್ಟು ಸಾಂಬಾರು ಸಾಕು ನನಗೆ. ಇದು ಒಂದು ಕುದಿ ಬಂದಮೇಲೆ
ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ಆಫ್ ಮಾಡಿಬಿಡ್ಬೇಕು. ಉಪ್ಪು ಹಾಕಿದ ತಕ್ಷಣ ಆಫ್ ಮಾಡಬೇಕು, ಇಲ್ಲಾಂದರೆ ಏನು ಹೇಳ್ತಾರೆ ಅದನ್ನು ಕಿರ್ಕಾಯಿ ಬರುತ್ತೆ ಅಂತಾರೆ ಸಾಂಬಾರು. ಬಟ್ ಈ ದಿವಸ ಅಷ್ಟೇ ಫಸ್ಟ್ ಡೇ ಆಫ್ ಮಾಡಿಬಿಡ್ಬೇಕು. ಕೊತ್ತಂಬರಿ ಹಾಕಿದ ತಕ್ಷಣ ಆಫ್ ಮಾಡಿ ಮುಚ್ಚಿಟ್ಬಿಡಿ, ಸಾಂಬಾರು ಆಯಿತು. ನೆಕ್ಸ್ಟ್ ನಾವು ಕಾಳು ಒಗ್ಗರಣೆ ಮಾಡಬೇಕಲ್ಲ, ಸೊಪ್ಪು ಮತ್ತು ಮೊಳಕೆ ಕಾಳು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಿ ಅದ್ರದ್ದು ಚಟಪಟ ಸೌಂಡ್ ಅದೆಲ್ಲ ಹೋಗಿ ಅದು ಫ್ರೈ ಆಗ್ತಿರುತ್ತಲ್ಲ, ಆವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್, ಒಣಮೆಣ್ಸಿನ್ಕಾಯಿ ಹಾಕಿ, ಸ್ಕಿಪ್ ಮಾಡಿಬಿಡಿ. ಒಣಮೆಣ್ಸಿನ್ಕಾಯಿ ಹಾಕಿದರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಒಂದೆರಡು ಹಿಂಗೆ ಕಟ್ ಮಾಡಿ ಹಾಕಿ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು. ಅದು ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿ, ಈಗ ಸೊಪ್ಪು ಮತ್ತು ಕಾಳು ಎಲ್ಲ ಬೇಯಿಸಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಅದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸ್ವಲ್ಪ ಒಗ್ಗರಣೆಲ್ಲ ಅದನ್ನು ಬೇಯಿಸಬೇಕು. ಆ ಸೊಪ್ಪಿಗೆ ಆ ಕಾಳಿಗೆಲ್ಲ ಆ ಒಗ್ಗರಣೆದೆಲ್ಲ ಅದು ಬೆಂದಮೇಲೆ ಹಸಿ ತೆಂಗಿನಕಾಯಿ ತುರಿ ಇರುತ್ತಲ್ಲ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ನೀಟಾಗಿ. ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿದರೆ ನೋಡಿ ಇಷ್ಟೇ. ಇದು ಒಂದೆರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಇದನ್ನು ಆ್ಯಕ್ಚುಲಿ ಕ್ಲೋಸ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಸಾಂಬಾರು ಆಯಿತು, ಸೊಪ್ಪಿಂದು ಒಗ್ಗರಣೆನೂ ಆಯಿತು ನೋಡಿ. ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ, ಸಾಂಬಾರು, ತುಪ್ಪ, ಮ್ಯಾಂಗೋ ಇತ್ತು ಹಾಗಾಗಿ ಮ್ಯಾಂಗೋ. ಈ ಸೊಪ್ಪಿನ ಸಾಂಬಾರಿಗೆ ಏನು ಮಾಡ್ತಾರೆ ಅಂದರೆ, ನಮ್ಮ ಅಜ್ಜಿ ಏನು ಮಾಡೋರು ಅಂದರೆ ಹಸಿರು ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಕ್ಯೂಚಿ ತಿನ್ನೋರು. ನಿಮಗೆ ಇಷ್ಟ ಆದರೆ ತಿನ್ನಿ, ಇಲ್ಲಾಂದರೆ ಹೀಗೆ ತಿನ್ನಿ ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಐಪ್ ಅನ್ನೋ ಆಪ್ಷನ್ ಇದೆ, ಐಪು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಭೇಟಿ ಮತ್ತೊಂದು ವಿಡಿಯೋಂದಿಗೆ.